ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024 KPTCL ಜೂನಿಯರ್ ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಆದೇಶ ಪತ್ರವು ಕೋರ್ಟಿನ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತಾ. ಎಲ್ಲ ನಿಗಮದ ಏನು KPTCL ಅಂತಲ್ಲ, ಉಳಿದಂಥ ಎಲ್ಲ ನಿಗಮಕ್ಕೂ ಸಹ ಇದು ಏನು ಒಳ ಮೀಸಲಾತಿ ಅನ್ವಯ ಆಗುತ್ತಾ ಅಥವಾ ಇಲ್ವಾ ಎಂಬುದನ್ನು ಮತ್ತು ಆದೇಶ ಪ್ರತಿಯಲ್ಲಿ ಅಂದರೆ ಜಾಯಿನ್ ಲೆಟರ್ಸಲ್ಲಿ ಅದರ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ ಅಂತ ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿರುವಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ ಅಂತ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅದರಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಒಂದು ತರಗತಿಗಳು ಸಹ ಆರಂಭವಾಗಿವೆ, ಇನ್ನೂ ಸಹ ಆರಂಭ ಆಗ್ತವೆ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು KPTCL ಜೂನಿಯರ್ ಪವರ್ ಮ್ಯಾನ್ ಒಂದು ಏನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ, ಅದರ ಆದೇಶ ಪ್ರತಿಯಲ್ಲಿ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ 18ನೇ ಪಾಯಿಂಟ್ ಇದೆ. ಏನಪ್ಪ ಅಂದರೆ, ಈ ನೇಮಕಾತಿ ಆದೇಶವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಇತ್ಯರ್ಥಕ್ಕೆ ಬಾಕಿ ಉಳಿದಿರುವಂತಹ ರಿಟ್ ಅರ್ಜಿ ಸಂಖ್ಯೆ ಹಾಗೂ ಸಂಬಂಧಿಸಿದಂಥ ಪ್ರಕರಣ ಅಂತಿಮ ತೀರ್ಪಿಗೆ ಏನು ಮಾಡಿರುತ್ತಪ್ಪ ಅಂತಂದರೆ ಒಳಪಟ್ಟಿರುತ್ತೆ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ರಿಟ್ ಅರ್ಜಿ ಸಂಖ್ಯೆ ಇದು ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಬಟ್ ಅದನ್ನು ಹೈಡ್ ಮಾಡಿದ್ದೀನಿ ರಿಟ್ ಸಂಖ್ಯೆ. ಅದನ್ನು ಬೇಕಿದ್ದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದನ್ನು ಹಾಕ್ತೀನಿ, ನೋಡಿ. ಓಕೆ, ಹಾಗಾದರೆ ಇದಕ್ಕೆ ಅನ್ವಯ ಆಗುತ್ತಾ ಅಂತ ನೋಡಿದರೆ, ಇವರು ಇಲ್ಲಿ ನೀಡಿರುವಂತಹ ಪ್ರಕಾರ ಅಂದರೆ ಏನಪ್ಪ ಅಂತಂದರೆ, ಈಗ ಕೊಡುವಂತಹ ಆದೇಶ ಪ್ರತಿಗಳು 6 ತಿಂಗಳ ಕಾಲ ಅದೇನು ಮಾಡಿತ್ತು, ಸ್ಟಾಪ್ ಮಾಡಿತ್ತು ಈ ಹಿಂದೆ ನೀವು ಹೈಕೋರ್ಟ್ ನೋಡಿದರೆ. ಬಟ್ ಅದನ್ನು ಈಗ ಪ್ರೆಸೆಂಟ್ ಇರುವಂಥದ್ದು ಏನಪ್ಪ ಅಂತಂದರೆ, ಒಳ ಮೀಸಲಾತಿದ್ದು ಸಹ ಅಂತಿಮ ತೀರ್ಪು ಬಂದಿಲ್ಲ ಇನ್ನು. ಅಂತಿಮ ತೀರ್ಪು ಬಂದ ನಂತರ ಈಗೇನೋ ಸದನದಲ್ಲಿ 56%ಗೆ ರಿಸರ್ವೇಷನ್ಗೆ ಒಪ್ಪಿಗೆ ನೀಡಿದರೆ, ಅದರ ಅನುಸಾರ 9ನೇ ಅನುಸೂಚಿಯಲ್ಲಿ ಸೇರ್ಪಡೆ ಸಹ ಮಾಡಲಿದ್ದಾರೆ ಅಂತೇಳಿ ಕಂಡು ಬಂದದ್ದು ನೀವು ನೋಡಿರ್ಬೋದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅದನ್ನು ಈಗ ಶೇರ್ ಮಾಡ್ತೀನಿ ನೋಡಿ. ಅದರ ಅನುಸಾರ ನೋಡಿದ್ರೆ ನಿಮಗೆ ಈಗೇನು ಹೊಸದಾಗಿ ಬರುತ್ತೋ ಒಳ ಮೀಸಲಾತಿ, ಅದರ ಅನುಸಾರ ನಿಮಗೆ ಯಾವುದೇ ರೀತಿಯಾದಂಥ ಜಾಬನ್ನು ಮತ್ತೆ ತೆಗೆಯಲ್ಲ. ಬಟ್ ಮುಂದೆ ಬಡ್ತಿ ಏನು ಪ್ರಮೋಷನ್ ಏನಿದೆ ಅದರ ಅನುಸಾರ ಕೊಡ್ತಾರೆ ಅಷ್ಟೇ. ಓಕೆ, ಯಾಕಂತಂದರೆ ಈಗ ನಿಮ್ಮದು ನೋಟಿಫಿಕೇಷನ್ನೇ ಕ್ಯಾನ್ಸಲ್ ಮಾಡಿ ಮಾಡುವಷ್ಟು ಇದು ಆಗೋಲ್ಲ. ಯಾಕಂತಂದರೆ ನಿಮ್ಮದು ಆಲ್ರೆಡಿ ನೋಟಿಫಿಕೇಷನ್ ಆಗಿರುವಂಥದ್ದು 2024ರಲ್ಲಿ. ಹಾಗಾಗಿ ನಿಮ್ಮದು ನೋಟಿಫಿಕೇಷನ್ ಮೇಲೆ ಯಾವುದೇ ರೀತಿಯಾದಂಥ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ. ಬಟ್ ಏನು ಇವಾಗ ಬಂದಿದೆ KE ನೋಟಿಫಿಕೇಷನು, ಅದಕ್ಕೆ ಇದು ಅನ್ವಯ ಆಗ್ತದೆ ಸ್ನೇಹಿತರೆ. ಓಕೆ, ಬಟ್ ಇದಕ್ಕೂ ಅನ್ವಯ ಆಗುತ್ತೆ. ಬಟ್ ಬಡ್ತಿ ಪ್ರಮೋಷನಲ್ಲಿ ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಯಾಕಂತಂದರೆ ರಿಸರ್ವೇಷನ್ ವೈಸು ಅವರು ಬಡ್ತಿಯನ್ನು ಕೊಟ್ಕೊತ ಹೋಗ್ತಾರೆ ಸ್ನೇಹಿತರೆ. ಓಕೆ, ಬಟ್ ಈಗೇನು ಆಲ್ರೆಡಿ ಸೆಲೆಕ್ಷನ್ ಆಗಿದ್ದಾರೋ, ಜಾಬ್ ಬಂದಿದೆಯೋ, ಅವ್ರಿಗೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗೋಲ್ಲ. ಅವರೇ ಇರ್ತಾರೆ, ಫೈನಲಿಸ್ಟು ಸಹ ಅವ್ರದ್ದೇ ಬರ್ತವೆ. ಈಗೇನು ಹುದ್ದೆಗಳ ವರ್ಗೀಕರಣ ಮಾಡಿದಾರೋ ಅದನ್ನು ಸರ್ವೆ ಮಾಡ್ತಾರೆ. ಯಾಕಂದರೆ ಎಲ್ಲ ನೋಟಿಫಿಕೇಷನ್ ಕಂಪ್ಲೀಟ್ ಮಾಡಿ ಅಂತಿಮ ತೀರ್ಪು ಬಿಡೋ ಸಮಯದಲ್ಲೇ ಈಗ ಮತ್ತೆ ಚೇಂಜ್ ಮಾಡ್ತೀವಿ ಅಂತಂದರೆ ಅದು ಆಗೋಲ್ಲ. ಯಾಕಂತಂದರೆ ಆಲ್ರೆಡಿ ಇದು ಬಂದು ಸರಿಸುಮಾರು 2 ವರ್ಷ, ಅಂದರೆ 2026 ಬಂದರೆ 2 ವರ್ಷ ನೋಟಿಫಿಕೇಷನ್, 1.5 ವರ್ಷ ಆಯಿತು. ಹಾಗಾಗಿ ಅದಕ್ಕೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗೋಲ್ಲ ಅಂತ ಹೇಳ್ತೇವೆ. ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.